ಆಗ ತಾನೇ ಅಪ್ಪನನ್ನು ಕಳೆದುಕೊಂಡಿದ್ದ ವಿಶಾಲಾಳಿಗೆ ಅಮ್ಮನನ್ನು ನೋಡಿಕೊಳ್ಳುವ ಜವಾಬ್ದಾರಿಯ ಜೊತೆಗೆ ಮನೆಯ ಜವಾಬ್ದಾರಿ ಕೂಡ ಹೆಗಲ ಮೇಲೆ ಬಿದ್ದಿತ್ತು. ಅಮ್ಮ ಪ್ರೌಢಶಾಲೆಯೊಂದರಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದರು. ಗಂಡ ತೀರಿಕೊಂಡ ನಂತರ ಪಾಪ ವಿಶಾಲ ತುಂಬಾ ಭಯಭೀತಳಾಗಿ ಅಳುತ್ತಾ ವೈದ್ಯರ ಹತ್ತಿರ ಹೋಗಿ, ದಯವಿಟ್ಟು ನನ್ನ ಅಮ್ಮನಿಗೆ ಹುಷಾರು ಮಾಡಿ, ಈಗ ತಾನೇ ಅಪ್ಪನನ್ನು ಕಳೆದುಕೊಂಡಿದ್ದೇನೆ. ನನಗೆ ಅಂತ ಇರುವುದು ಅಮ್ಮ ಒಬ್ಬರೇ. ಅದೆಷ್ಟು ದಿನ ಬೇಕೋ ಅಷ್ಟು ದಿನ ಇದ್ದು ತೋರಿಸಿಕೊಂಡು ಹೋಗುತ್ತೇವೆ ಡಾಕ್ಟರ್ ಎಂದು ಅಳುತ್ತಲೇ ಹೇಳಿದಳು. ಸಂಜೆ ವೇಳೆಗೆ ಅವರಿಗೆ ಸಲಾಯಿನ್ ಹಚ್ಚುವುದಾಗಿ ನರ್ಸ್ ಹೇಳಿ ಈ ಚೀಟಿಯಲ್ಲಿರುವುದನ್ನು ತೆಗೆದುಕೊಂಡು ಬರಲು ಹೇಳಿದರು. ಆಗ ವಿಶಾಲ, ಅಮ್ಮ, ಇವುಗಳನ್ನೆಲ್ಲ ತರುತ್ತೇನೆ, ಜೊತೆಗೆ ನಿಮಗೆ ಏನಾದ್ರೂ ಬೇಕೆಂದರೆ ಹೇಳಿ ಎಂದಳು. ಇಲ್ಲ ಮಗಳೇ, ನನಗೇನು ಬೇಡ, ಡಾಕ್ಟರ್ ಹೇಳಿದ್ದನ್ನು ತಂದು ಬಿಡು ಎನ್ನುತ್ತಾ ಹೊರಗಿನ ಕತ್ತಲು ನೋಡಿ ಭಯದಿಂದ, ಹೊರಗೆ ಕತ್ತಲು ಕಣೆ, ಒಬ್ಬಳೇ ಹೇಗೆ ಮಾಡ್ತಿ, ಪಕ್ಕದ ಮನೆ ಸುನೀಲನಿಗಾದ್ರೂ ಹೇಳು ಬರ್ತಾನೆ ಅಂತ ಅಮ್ಮ ಹೇಳಿದರು. ಅಯ್ಯೋ, ಎಲ್ಲ ಹೊತ್ತಿನಲ್ಲೂ ಅವನು ಫ್ರೀಯಾಗಿ ಇರಬೇಕಲ್ಲ, ನಾಳೆ ಅವನೇ ಬರಲಿ, ನಾನು ಮನೆಗೆ ಹೋಗಿ ಬರ್ತೀನಿ, ಇವಾಗ ಸ್ವಲ್ಪ ಇರಮ್ಮ, ಇವನ್ನೆಲ್ಲ ತರುತ್ತೇನೆ. 8 ಗಂಟೆಗೆ ಹೊರಗೆ ಔಷಧಿ ತರಲು ಹೋದ ಮಗಳು 10 ಗಂಟೆ ಆದರೂ ಬರಲಿಲ್ಲ. ಅಮ್ಮನಿಗೆ ಸುಡುವ ಜ್ವರದ ತ್ರಾಸಿನಲ್ಲಿಯೂ ಮಗಳು ಒಬ್ಬಳೇ ಹೋದವಳು ಇನ್ನೂ ಬರಲಿಲ್ಲ ಎನ್ನುವ ಚಿಂತೆ. ಅಷ್ಟೊತ್ತಿಗೆ ಮತ್ತೆ ನರ್ಸ್ ಬಂದರು. ಅಮ್ಮ ನಿಮಗೆ ತರಲು ಹೇಳಿದ್ದ ಎಲ್ಲ ಔಷಧಿಗಳನ್ನು ತಂದ್ರಾ ಅಂತ ಕೇಳಿದ್ರು. ಇಲ್ಲಮ್ಮ, ತರಲು ಹೊರಗಡೆ ಹೋದ ಮಗಳು ಇನ್ನೂ ಬರಲಿಲ್ಲ, ನನಗೆ ಅವಳ ಚಿಂತೆಯಾಗುತ್ತಿದೆ, ನೀವು ಸ್ವಲ್ಪ ಹೊರಗಡೆ ನೋಡಿ ಬರ್ತೀರಾ ನರ್ಸಮ್ಮ, ನನಗೆ ಇನ್ನೂ ಆ ಕಡೆಯ ರೋಗಿಗಳನ್ನು ನೋಡುವುದು ಬಾಕಿ ಇದೆ, ಬರುವ ಅರ್ಜೆಂಟ್ನಲ್ಲಿ ಹಣ ತರಲು ಮರೆತಿರಬಹುದು, ಈಗ ಹಣ ಹೊಂದಿಸಿ ತರಲು ಸ್ವಲ್ಪ ತಡವಾಗಿರಬಹುದು, ನೋಡೋಣ ಇರಿ, ಬಂದೆ ಅಂತ ಹೇಳಿ ನರ್ಸಮ್ಮ ಹೋದಳು. ಈಗ ಬರ್ತಾಳೆ, ಆಗ ಬರ್ತಾಳೆ ಅಂತ ಕಾಯುತ್ತಿದ್ದ ವಿಶಾಲಾಳ ಅಮ್ಮನಿಗೆ ನಿದ್ದೆ ಹತ್ತಿತು. ಮತ್ತೆ ಎಚ್ಚರವಾದಾಗ ಮಗಳು ಬಾರದೇ ಇದ್ದದ್ದನ್ನು ಕಂಡು ಆಸ್ಪತ್ರೆಯಿಂದ ಮಗಳನ್ನು ಹುಡುಕುತ್ತಾ ಊರಿನ ಕಡೆ ಹೋದಳು. ಮನೆಯಲ್ಲಿ ಮಗಳು ಇರಲಿಲ್ಲ. ಊರಿನ ಜನರು ಈ ವಿಷಯ ಕೇಳಿ ಬಾಯಿಗೆ ಬಂದಂಗೆ ಮಾತನಾಡಿದರು. ಅವಳು ಯಾವನ ಜೊತೆ ಓಡಿ ಹೋದಳು ಏನು ಅಂತ ಅದಕ್ಕೆ ಬೇರೆಯೇ ರೂಪಗಳನ್ನು ನೀಡುತ್ತಾ ಹೋದರು. ಆ ಚಿಂತೆಯಲ್ಲಿ ವಿಶಾಲಾಳ ಅಮ್ಮ ಹಾಸಿಗೆ ಹಿಡಿದಳು. ಮೊದಲೇ ಬಡವಳಾಗಿದ್ದ ಆ ತಾಯಿ ಪಾಲಿಸ್ ಕೇಸು ಅಂತ ಹೋದ್ರೆ ಅದಕ್ಕೆ ಹಣ ಬೇಕು, ಮಗಳು ಇದ್ದರೆ ಬರುತ್ತಾಳೆ ಎಂದು ತನ್ನ ನೋವನ್ನು ತನ್ನಲ್ಲಿಯೇ ಬಚ್ಚಿಟ್ಟಳು. ಆಸ್ಪತ್ರೆಯ ಸಿಸಿಟಿವಿ ಫೋಟೋಗಳನ್ನು ನೋಡಿದಾಗ ಅವಳು ಹೊರಗೆ ಗೇಟ್ ದಾಟುವುದು ರೆಕಾರ್ಡ್ ಆಗಿರತ್ತೆ ಅಷ್ಟೇ. ಹಾಗಾದರೆ ಅಷ್ಟಕ್ಕೂ ವಿಶಾಲ ಔಷಧಿ ತರಲು ಹೋದವಳು ಎಲ್ಲಿಗೆ ಹೋದಳು, ಏನಾದಳು ಎನ್ನುವುದು ಇಂದಿಗೂ ನಿಗೂಢವಾಗಿ ಉಳಿಯಿತು. ಈ ಜಗತ್ತಿನಲ್ಲಿ ಹೆಣ್ಣಿಗೆ ಅದೆಷ್ಟೇ ಸ್ವಾತಂತ್ರ್ಯ ಕೊಟ್ಟರೂ, ಎಲ್ಲ ಕಡೆಗಳಲ್ಲಿ ಮೀಸಲಾತಿ ಕೊಟ್ಟರೂ, ಅವಳ ಮರ್ಯಾದೆ ಮತ್ತು ಶೀಲಕ್ಕೆ ಯಾರು ಕಾವಲುಗಾರರು, ಯಾರು ರಕ್ಷಕರು?